ಟ್ರೇಡಿಂಗ್ ಮಾಡಕ್ಕಿಂತ ಮುಂಚೆ ಈ 5 ಮಿಸ್ಟೇಕ್ ಮಾಡ್ಬೇಕು. ಮಿಸ್ಟೇಕ್ ನಂಬರ್ 1, ಓವರ್ ಟ್ರೇಡಿಂಗ್ ಮಾಡಕ್ ಹೋಗ್ಬಿಡಿ. ತುಂಬಾ ಜನ ಓವರ್ ಟ್ರೇಡಿಂಗ್ ಮಾಡ್ತಾರೆ. ಎವ್ರಿ ಕ್ಯಾಂಡಲ್ ಟು ಕ್ಯಾಂಡಲ್ ಟ್ರೇಡ್ ಮಾಡಕ್ ಶುರು ಮಾಡ್ತಾರೆ. ಸೊ ಇಲ್ಲಿಂದ ಓವರ್ ಟ್ರೇಡಿಂಗ್ ಶುರು ಆಗುತ್ತೆ. ಮಿಸ್ಟೇಕ್ ನಂಬರ್ 2, ಎಂಟ್ರಿ ವಿತೌಟ್ ಸ್ಟಾಪ್ ಲಾಸ್. ಎಂಟ್ರಿ ಮಾಡಿರ್ತೀರಾ ನೀವು, ಬಟ್ ಸ್ಟಾಪ್ ಲಾಸ್ ಇಡೋದೇ ಇಲ್ಲ. ಯಾವತ್ತೂ ಕೂಡ ಆ ತಪ್ಪನ ಮಾಡಬೇಡಿ. ಎಂಟ್ರಿ ಮಾಡಿದ ತಕ್ಷಣ ನೀವು ಸ್ಟಾಪ್ ಲಾಸ್ ನ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಮ ರಿಸ್ಕ್ ಅಲ್ಲಿಗೆ ಫಿಕ್ಸ್ ಆಗುತ್ತೆ. ಮಿಸ್ಟೇಕ್ ನಂಬರ್ 3, ಟಿಪ್ಸ್, ಕಾಲ್ಸ್, ರೆಕಮೆಂಡೇಶನ್ ಯಾವ್ದೇ ಕಾರಣಕ್ಕೂ ಕೂಡ ತಗೊಳಕ್ ಹೋಗ್ಬೇಡಿ. ಟೆಲಿಗ್ರಾಮ್ ಅಲ್ಲಿ ನೋಡ್ದ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದ, ಫೇಸ್ಬುಕ್ ಅಲ್ಲಿ ನೋಡ್ದ ಅಂತ ಯಾವ್ದೇ ಕಾರಣಕ್ಕೂ ಕೂಡ ಮಾಡಕ್ ಹೋಗ್ಬೇಡಿ. ಟ್ರೇಡಿಂಗ್ ಸ್ಕಿಲ್ ನ ಬೆಳೆಸ್ಕೊಳ್ಳಿ. ಮಿಸ್ಟೇಕ್ ನಂಬರ್ 4, ರಿವೆಂಜ್ ಟ್ರೇಡಿಂಗ್. ಲಾಸ್ ಆದ್ಮೇಲೆ ಎಮೋಷನಲ್ ಆಗಿ ಮತ್ತೆ ಟ್ರೇಡ್ ತಗೊಂತೀರಾ, ಬಟ್ ಮಾರ್ಕೆಟ್ ಇನ್ನಷ್ಟು ನಿಮ್ಮನ್ನ ಲಾಸ್ ಮಾಡುತ್ತೆ. ಮಿಸ್ಟೇಕ್ ನಂಬರ್ 5, ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗ್ಲೇ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ರಿಯಲ್ ಟ್ರೇಡರ್ಸ್ ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡಕ್ಕೆ ನೋಡ್ತಾರೆ. ಪ್ರಾಫಿಟ್ ಅದಾಗದಾಗೆ ಬರುತ್ತೆ. ತುಂಬಾ ಜನ ಡಿಫ್ರೆಂಟ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತೀರಾ. ಯೂಟ್ಯೂಬ್ ಅಲ್ಲಿ ನೋಡ್ದ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದ, ಬಟ್ ಒಂದ್ ಸ್ಟ್ರಾಟಜಿನ ಡಿಸಿಪ್ಲಿನ್ ಇಂದ ಫಾಲೋ ಮಾಡಿ. ಇವೆಲ್ಲ ರೂಲ್ಸ್ ನೀವು ಫಾಲೋ ಮಾಡ್ತಿದ್ದೀನಿ ಅಂದ್ರೆ ಮಾತ್ರ ಟ್ರೇಡ್ ತಗೊಳ್ಳಿ. ಟ್ರೇಡಿಂಗ್ ನ ಒಂದು ಬಿಸ್ನೆಸ್ ತರ ಕನ್ಸಿಡರ್ ಮಾಡಿ, ಗ್ಯಾಮ್ಲಿಂಗ್ ತರ ಅಲ್ಲ. ದಿನಾಲು ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಎಲ್ಲಿ ಮಿಸ್ಟೇಕ್ ಮಾಡ್ಕೊಂತಿದ್ದೀರಾ ನೋಡ್ಕೊಳ್ಳಿ. ಒನ್ ಡೇ ಆಟೋಮೆಟಿಕ್ಲಿ ಕನ್ಸಿಸ್ಟೆನ್ಸಿ ಬರುತ್ತೆ. ಯಾರಿಗೆಲ್ಲ ಈ ರೂಲ್ಸ್ ಗೊತ್ತಿಲ್ಲ ಮತ್ತೆ ಫಾಲೋ ಮಾಡ್ತಿಲ್ಲ, ಈ ರೀಲ್ ನ ಬೇಗ ಸೇವ್ ಮಾಡ್ಕೊಳ್ಳಿ. ಇದೇ ತರ ಕಂಟೆಂಟ್ ಆಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.